ಬಡವ್ರ ಕಷ್ಟ ಸಂತೋಷ್ ಲಾಡ್ಗೆ ಅರ್ಥ ಆಗುವಷ್ಟು ಇನ್ಯಾರಿಗೂ ಅರ್ಥ ಆಗಲ್ಲ ಅಂತೇಳಿ. ನಮ್ಮ ಸಂತೋಷ್ ಲಾಡು ಏನೂ ಕುಡಿಯೋದಿಲ್ಲ ಅಂತಲೇ 12 ಗಂಟೆ ಇಟ್ಕೊಂಡು ಕೂಡ್ತಾನೆ ನಮ್ಮ ಹತ್ರ. ಏನಾರ ಕುಡಿಯೋ ಅಭ್ಯಾಸ ಇದ್ರೆ ಬೆಳಕರಿಸ್ಬಿಡ್ತಿದ್ದ ಅಂತೇಳಿ. ಅವರಿಗೆ ಬೀಡಿ ಸೇದೋ ಅಭ್ಯಾಸ ಇಲ್ಲ, ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ, ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ. ಹಳೇ ಕಾಲದ ಫಾರಿನ್ ಬ್ರ್ಯಾಂಡ್ ವಿಸ್ಕಿ ಬ್ರ್ಯಾಂಡಿ ಬೇರೆ ಬೇರೆವೆಲ್ಲ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ. ಯಾವ ದುರಭ್ಯಾಸಗಳಿಲ್ಲ, ಚಟಗಳಿಲ್ಲ. ಒಂದು ಚಟ ಐತಿ. ಏನು ಚಟ ಐತಿ ಅಂತಂತಂದ್ರೆ, ಕಷ್ಟ ಕಾಲದಲ್ಲಿ ಯಾರು ಇರ್ತಾರೋ ಸ್ಪಂದಿಸುವಂಥ ಚಟ ಇದೆ, ದಾನ ಮಾಡುವಂತಹ ಚಟ ಇದೆ, ಸಹಾಯ ಮಾಡುವಂತಹ ಚಟ ಇದೆ, ಸಹಕಾರ ಮಾಡುವಂತಹ ಚಟ ಇದೆ. ಬಹುಶಃ ಇಂತಹ ಹಠ ಚಟ ಇರೋ ವ್ಯಕ್ತಿ ಯಾರಾದ್ರೂ ಜಗತ್ತಿನಲ್ಲಿದ್ದಾರೆ ಅಂತಂದ್ರೆ ಅದು ಒಂದಂಡೋಲಿ ಸಂತೋಷ್ ಲಾಡ್ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದು, ಮೊದಲು ಮಹಾದೇವಿ ಅಕ್ಕೊಂದು ಮಾತನ್ನು ಹೇಳಿದ್ರು, ನೊಂದವರ ನೋವ ನೊಯ್ಯದವರೆತ್ತಬಲ್ಲರು ಅಂತೇಳಿ. ಈ ಅಪ್ಪ ಯಾವ ಹೊತ್ತಿನಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ತಿಥಿ ನಕ್ಷತ್ರದಲ್ಲಿ ಹುಟ್ಟಿದನೋ ಗೊತ್ತಿಲ್ಲ, ಶ್ರೀಮಂತರ ಕಷ್ಟಗಳು ಅರ್ಥ ಆಗ್ತವೆಲ್ಲ ಗೊತ್ತಿಲ್ಲ. ಬಡವ್ರ ಕಷ್ಟ ಸಂತೋಷ್ ಲಾಡ್ಗೆ ಅರ್ಥ ಆಗುವಷ್ಟು ಇನ್ಯಾರಿಗೂ ಅರ್ಥ ಆಗಲ್ಲ ಅಂತೇಳಿ. ಅದಕ್ಕೆ ನೀವು ಉದಾಹರಣೆ ತೆಗೆದುಕೊಂಡು ಹೋಗ್ರಿ. ಗೋವಾದಲ್ಲಿ ಕನ್ನಡಿಗರಿಗೆ ತೊಂದರೆ ಆಯಿತು ಅಂತಂತಂದ್ರೆ ಯಾರು ಈ ರಾಜ್ಯದ ಪರವಾಗಿ ಮೊಟ್ಟ ಮೊದಲಾಗಿದ್ರು ಅಂತಂತಂದ್ರೆ ಅಲ್ಲಿ ಸಂತೋಷ್ ಲಾಡ್ ಇದ್ರು. ಈ ರಾಜ್ಯದ ಕನ್ನಡಿಗರು ಅಲ್ಲಿ ತೊಂದರೆನ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಅಲ್ಲೋಗಿ ಅವರನ್ನ ಗಟ್ಟಿಗೊಳಿಸುವಂಥ ಕೆಲಸ, ಅವರಿಗೆ ಸಹಾಯ ಮಾಡುವಂಥ ಕೆಲಸ, ಅವರಿಗೆ ಸಹಕಾರ ಮಾಡುವಂಥ ಕೆಲಸದಲ್ಲಿ ಮೊದಲಿಗರಾಗಿದ್ರು. ಇದೇ ಸಂತೋಷ್ ಲಾಡ್ರವರು ಹಿಮಾಲಯ ತಪ್ಪಲಿನಲ್ಲಿರುವಂತಹ ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಹಿಮಪಾತ ಆದಾಗ ನಮ್ಮ ರಾಜ್ಯದ 100 ಕನ್ನಡಿಗರು ಸೇರ್ಕೊಂಡಿದ್ರು. ತೊಂದರೆ ಆಗಿತ್ತು. ಅಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಸುಮ್ಮನೆ ವಿಚಾರ ಮಾಡ್ರಿ, ಸೈಕಲ್ಲು, ಬೈಕು, ಕಾರು ಇವು ಹೋಗಕ್ಕೆ ತೊಂದರೆ ಅಲ್ಲ, ಆಕಾಶ ಮಾರ್ಗವಾಗಿ ಹೆಲಿಕಾಪ್ಟರ್ ಹೋಗೋದೇ ತೊಂದರೆ ಐತಿ. ನಿಮಗೆ ಕಾರ್ ಹೋಗಕ್ಕೆ ಜಾಗ ಇಲ್ಲ, ಬೈಕ್ ಹೋಗ್ಲಿಕ್ಕೆ ಜಾಗ ಇಲ್ಲ, ಬೇರೆ ಬೇರೆ ವಾಹನಗಳು ಹೋಗ್ಲಿಕ್ಕೆ ಜಾಗ ಇಲ್ಲ. ಭೂಮಿ ಅಂತರೂ ಕಿತ್ಕೊಂಡು ಹೋಗಿದೆ. ಆಕಾಶ ಮಾರ್ಗವಾಗಿ ಈ ಸಭೆಗೆ ಪರಮ ಪೂಜ್ಯ ಮಾಧಾರ ಚೆನ್ನಯ್ಯ ಸ್ವಾಮಿಗಳು ಈ ವೇದಿಕೆಗೆ ಆಗಮಿಸಿದರೆ